ಎಲ್ಲರಿಗೂ ನಮಸ್ಕಾರ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಮನೆ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರುಗಳೇ, ಅಧಿಕಾರಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ, ಕರ್ನಾಟಕದ ಪಾರಂಪರಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಐತಿಹಾಸಿಕ ನಗರಿ ಎಂದೇ ವಿಶ್ವ ಪ್ರಸಿದ್ಧಿಯಾಗಿರುವ ಪ್ರವಾಸಿ ತಾಣಗಳಲ್ಲೊಂದಾದ ಮೈಸೂರು ನಗರವು ಪ್ರಗತಿಪರ ಚಿತ್ತದ ರೂವಾರಿಗಳಾದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ದೂರದೃಷ್ಟಿಯಿಂದಾಗಿ ಭದ್ರ ಬುನಾದಿಯೊಂದಿಗೆ ನಿರ್ಮಾಣಗೊಂಡ ಯೋಜನಾಬದ್ಧವಾಗಿ ಅಭಿವೃದ್ಧಿಗೊಂಡ ನಗರಗಳಲ್ಲೊಂದಾಗಿರುತ್ತದೆ. 1903 ಡಿಸೆಂಬರ್ 1ರಂದು ಮೈಸೂರು ನಗರಾಭಿವೃದ್ಧಿ ರೆಗ್ಯುಲೇಷನ್ ಜಾರಿಗೆ ತರುವ ಮೂಲಕ ನಗರಾಭಿವೃದ್ಧಿ ಮತ್ತು ಬೆಳವಣಿಗೆಗಳನ್ನು ನಿಯಂತ್ರಿಸುವ ಸಂಸ್ಥೆಯಾಗಿ ಕೊನೆಯಲ್ಲಿ ಬ್ರೀಫ್ ಮಾಡ್ತಾರೆ. ಥ್ಯಾಂಕ್ ಯು. ವಿಶ್ವಸ್ತ ಮಂಡಳಿಯು 1904 ಜನವರಿ 1ರಂದು ಸ್ಥಾಪಿತಗೊಂಡಿತು. ನಂತರದಲ್ಲಿ 1987ರ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆಯನ್ವಯ ಮೇ 16, 1988ರಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ರೂಪುಗೊಂಡು ರಾಜ್ಯಪತ್ರ ದಿನಾಂಕ 14/5/2025ರಲ್ಲಿ ಹೊರಡಿಸಿ ದಿನಾಂಕ 23/5/2025ರಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ವಿಘಟಿತಗೊಳಿಸಿ ಅದೇ ದಿನಾಂಕದಂದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 2024 ಜಾರಿಗೆ ತರಲಾಗಿದೆ. ಪ್ರಸಿದ್ಧ ಹಾಗೂ ಪುರಾತನ ಚಿಕ್ಕ ಜನನಿಬಿಡ ಪಟ್ಟಣವಾಗಿದ್ದು ಮೈಸೂರು ನಗರವನ್ನು ಯೋಜನಾಬದ್ಧವಾಗಿ ನಗರವನ್ನಾಗಿ